ಚಂದನ್ ಶೆಟ್ಟಿ ಅವ್ರ ತಂದೆ ಸಕಲೇಶ್ಪುರದ ಹೀರೋ ಸಾಧನೆ ಮಾಡಿ ತೋರಿಸ್ಬಿಟ್ಟ. ಇವತ್ತು ಸಕಲೇಶ್ಪುರದ ಹೀರೋ ಕನ್ನಡ ರ್ಯಾಪರ್ ಆಗಿದ್ದ, ಇವತ್ತು ನರ್ತಕಿ ಥಿಯೇಟ್ರಲ್ಲಿ ಹೀರೋ ಆಗಿದ್ದಾನೆ. ಬೆಂಗಳೂರಿಗೆ ಬಂದು ಭಾಳ ಖುಷಿ ಆಯಿತು. ಚೆನ್ನಾಗಿ ಮಾಡಿದ್ದಾನೆ ಆ್ಯಕ್ಟಿಂಗು, ಫಿಟ್ನೆಸ್ ಬಾಡಿ ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಹೋಗಿ ನೋಡ್ಬೇಕು ಸಿನಿಮಾನ, ಬರೀ ನಮ್ಮನ್ನೇ ಕ್ವಶನ್ ಕೇಳೋದಲ್ಲ. ಏನಪ್ಪ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡು ಬಂದಿದೆ ಸಿನಿಮಾ. ಪ್ರತಿಯೊಂದು ಮನೆಯವರು ಪ್ರತಿಯೊಂದು ಮಕ್ಕಳನ್ನು ಕರ್ಕೊಬಂದು ಸಿನಿಮಾ ತೋರಿಸಿ. ಎಲ್ಲರೂ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಲ್ಲ, ಎಲ್ಲರೂ ಕನ್ನಡ ರ್ಯಾಪರ್ ಆಗ್ಬೋದು, ಸಿನಿಮಾ ಇಂಡಸ್ಟ್ರಿಲಿ ಹಾಡ್ಬೋದು. ಹೊಸ ಅವಕಾಶ ಇದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಚಂದನ್ ಅವ್ರ ತಂದೆ ಮಾತಾಡಿದ್ರು. ಸೊ ತಂದೆ ತಾಯಿಯಾಗಿ ಹೆಮ್ಮೆ ಇದ್ದೇ ಇರುತ್ತೆ ಅವ್ರಿಗೆ. ಸೊ ಅವ್ರ ರಕ್ತದ ಅವ್ರ ಮಗು ಅಂತ, ಬಟ್ ಹೆತ್ತವ್ರಿಗೆ ಹೆಗಡ ಮುದ್ದು ನನಗೆ. ಬಟ್ ನಾವು ಬಿಗ್ ಬಾಸ್ ಮನೆಯಿಂದ ಚಂದನ್ನ ಯಾವ ರೀತಿಲಿ ನೋಡಿದೀವಿ, ಆ 100 ದಿವಸ 18 ಜನ ಜೊತೆ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಬಂದ ಮೇಲೆ ಟೋಟಲಿ ನಮಗೆ ಎಲ್ಲ ಕರ್ನಾಟಕದವರೆಲ್ಲ ನಮ್ಮ ಹೆಮ್ಮೆಯ ಕನ್ನಡಿಗ, ನಮ್ಮ ಮಗ, ನಮ್ಮ ಮನೆ ಮಗ, ನನ್ನ ಇದು ಅಂತ ಹೇಳ್ತಾರೆ. ಬಟ್ ಟುಡೇ ಹಿ ಪ್ರೋವ್ ಹಿಮ್ಸೆಲ್ಫ್ ಆಸ್ ಅ ವೆರಿ ಗುಡ್ ಸ್ಟಾರ್ ಆಲ್ಸೋ. ಬರೀ ಎಣ್ಣೆ ಸಾಂಗ್ಸ್ ಮಾಡೋದ್ರಲ್ಲಿ ಫೇಮಸ್ಸು, ಬರೀ ರ್ಯಾಪರು ಅಂದರು. ಮಧ್ಯದಲ್ಲಿ ತುಂಬ ಕಷ್ಟಗಳು ಪಟ್ಟರು, ನಿಮಗೆ ಎಲ್ಲರಿಗೂ ಗೊತ್ತು. ಸುಮಾರು ತೊಂದರೆಗಳಾಯ್ತು. ಅವ್ರು ಏನೇ ಮಾಡಿದ್ರು ಅದಕ್ಕೆ ಮಾಡಿದ್ರು. ಗಾಂಜಾ ಸಾಂಗ್ ಎಷ್ಟು ಚೆನ್ನಾಗಿ ಮಾಡಿದ್ರು, ಅದನ್ನು ತೆಗೆದ್ರು. ಕೋಲುಮಂಡೆ ಸಾಂಗ್ ತುಂಬ ಚೆನ್ನಾಗಿತ್ತು, ಅದು ತೆಗೆದ್ರು. ಎಲ್ಲ ಕಡೆಯಿಂದನೂ ಹೊಡ್ತಾ ಬಿತ್ತು. ಬಟ್ ಹಿ ಹ್ಯಾಸ್ ಬೌನ್ಸ್ ಬ್ಯಾಕ್. ದಟ್ಸ್ ಅ ಬೆಸ್ಟ್ ಪಾರ್ಟ್ ಆಫ್ ಚಂದನ್. ಖಂಡಿತ ನಮ್ಮಂಥ ಕ್ರೇಜಿ ಫ್ಯಾನ್ಸ್ ಅವ್ರಿಗೆ ಯಾವಾಗಲೂ ಆಶೀರ್ವಾದ ಇರುತ್ತೆ, ಬ್ಲೆಸ್ಸಿಂಗ್ಸ್ ಇರುತ್ತೆ. ತುಂಬಾ ಮೂವೀಸಿಗೆ ಬರಲಿ, ಡೈರೆಕ್ಟರ್ ಸರಿಯಾಗಿ ಉಪಯೋಗಿಸ್ಕೋಬೇಕು ಅವ್ರನ್ನ. ಅವರಲ್ಲಿ ಟ್ಯಾಲೆಂಟ್ ಇದೆ. ಸುಮಾರು ಡೈರೆಕ್ಟರ್ಸ್ ಆ್ಯಕ್ಚುಲಿ ಸುಮಾರು ತೊಗೊಂಡಿಲ್ಲ, ಇಲ್ಲಿ ಒಂದು 50% ಅವ್ರು ಟ್ಯಾಲೆಂಟ್ ತೊಗೊಂಡಿದ್ದಾರೆ. ಇಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಇನ್ನೂ ತುಂಬ ಬೆಳೆಯೋದಿದೆ. ಡೆಫಿನೆಟ್ಲಿ ಒಳ್ಳೆ ಡೈರೆಕ್ಟರ್ ಬಂದು ಒಳ್ಳೇದು ಬರುತ್ತೆ. ಆಮೇಲೆ ಖಂಡಿತ ಅವ್ರಿಗೆ ಒಂದು ಒಳ್ಳೆ ಹುಡುಗಿ ಸಿಗುತ್ತೆ ಲೈಫಲ್ಲಿ. ಹಿಲ್ ರಿಯಲಿ ಸೆಟಲ್, ಹಿಲ್ ಗೆಟ್ ಒನ್ ಆಫ್ ದ ಬೆಸ್ಟ್ ಪರ್ಸನ್. ಮೊದಲಿಗೆ ಗೆಳೆಯ ಚಂದುಗೆ ಕಂಗ್ರಾಟ್ಸ್ ಹೇಳ್ತೀನಿ. ಮೊದಲ ಬಾರಿಗೆ ನಾಯಕರನ್ನಾಗಿ ಅಭಿನಯಿಸಿದ್ದಾರೆ. ಆ್ಯಂಡ್ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಚಂದು ಜೊತೆ. ಒಂದು 15 ವರ್ಷದ ಗೆಳೆಯ ಭಾಳ ನೈಜವಾಗಿ ಅಭಿನಯಿಸಿದ್ದಾರೆ. ಆ್ಯಂಡ್ ಕತೆ ತುಂಬ ಚೆನ್ನಾಗಿದೆ. ಒಂದು ಮಿಸ್ಟ್ರಿ ಥ್ರಿಲ್ಲರ್ ಎಲಿಮೆಂಟ್ ಇರೋಂಥ ಒಂದು ಸಿನಿಮಾ. ಆ್ಯಂಡ್ ಸೂತ್ರಧಾರಿ ಅನ್ನೋ ಒಂದು ಟೈಟಲ್ ಏನಿದೆ ಅದು ಪರ್ಫೆಕ್ಟ್ ಜಸ್ಟಿಫೈ ಮಾಡೋಂಥ ಕತೆ. ನವರಸಂಸ ನಿರ್ಮಾಣ ಮಾಡಿರೋಂಥದ್ದು. ಆ್ಯಂಡ್ ಅಭಿನಯ ಕೂಡ ಮಾಡಿದ್ದಾರೆ. ಆ್ಯಂಡ್ ಅಪೂರ್ವ ಮೇಡಮ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಗೆಳೆಯ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಮನೆ ಮಂದಿ ಎಲ್ಲ ಕೂತ್ ನೋಡೋಂಥ ಸಿನಿಮಾ. ತುಂಬ ವಿಶೇಷವಾಗಿರೋಂಥ ಒಂದು ಕತೆ ಅಂತಲೇ ಅನ್ಬೋದು. ಆ್ಯಂಡ್ ಕಿರಣ್ ಸರ್ ನಿರ್ದೇಶನ ಮಾಡಿರೋಂಥದ್ದು. ಆ್ಯಂಡ್ ತುಂಬ ಜನ ಕಲಾವಿದರುಗಳು ಅಭಿನಯಿಸಿದ್ದಾರೆ. ಎಲ್ಲರ ಅಭಿನಯ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳ್ಳೆ ತಂತ್ರಜ್ಞರೆಲ್ಲ ಸೇರಿ ಮಾಡಿರೋಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬನ್ನಿ, ಈ ಒಂದು ಚಿತ್ರನ ಸಪೋರ್ಟ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೂವಿ ಸಖತ್ತಾಗಿದೆ. ಐ ಥಿಂಕ್ ಎಲ್ಲರೂ ಬಂದ್ಬಿಟ್ಟು ಮೂವಿ ನೋಡಬೇಕು. ಇಟ್ಸ್ ಲೈಕ್ ಅ ಸಸ್ಪೆನ್ಸ್. ಚಿಕ್ಕ ಮಕ್ಕಳಿಂದ ಎಲ್ಡರ್ಲಿ ಪೀಪಲ್, ದಿಸ್ ಫಾರ್ ಆಲ್ ಕ್ಯಾಟಗರೀಸ್. ಸೊ ತುಂಬ ಕಷ್ಟ. ಈಸ್ ಪುಟ್ ಆನ್ ಲಾಟ್ ಆಫ್ ಎಫರ್ಟ್ಸ್ ಆ್ಯಂಡ್ ಇವನ್ ದ ಹೋಲ್ ಟೀಮ್ ಇಸ್ ಡನ್ ರಿಯಲಿ ವೆಲ್. ಇವ್ರದಂತೂ ಸ್ಕ್ರೀನಲ್ಲಿ ನೋಡುವಾಗ ಹಿ ಲುಕ್ಸ್ ವೆರಿ ವಿಲನಿಶ್. ಬಟ್ ಇದು ಪಾಪ ಆ ಥರ ಕಾಣಿಸ್ತಾರೆ ಇಲ್ಲಿ. ಬಟ್ ಓವರ್ ಆಲ್ ಅಮೇಝಿಂಗ್ ಮೂವಿ. ಐ ಥಿಂಕ್ ಎವ್ರಿ ಒನ್ ಶುಡ್ ಕಮ್ ಅಂಡ್ ವಾಚ್. ಮ್ಯೂಸಿಕ್ ಆಲ್ಸೋ ಸೂಪರ್. ಥ್ಯಾಂಕ್ ಯು ಸೊ ಮಚ್.